ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾ ಉತ್ತರ ಕರ್ನಾಟಕ ಸ್ಪೆಷಲ್ ಹುಂಚಿ ಟಕ್ ಮಾಡೋದನ್ನು ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾ ಇಲ್ಲೇ ಒಂದು ಅರ್ಧ kg ಅಷ್ಟು ಹಸೆ ಹುಂಚಿಕಾಯಿ ತೊಗೊಂಡೇನಿ. ಅವನ್ನ ಸ್ವಚ್ಛಾಗಿ ತೊಳೆದು ಸ್ವಲ್ಪ ಮುರಿದು ಆಮೇಲೆ ಅದ್ರ ಒಳಗಿಂದ ನಾರೆಲ್ಲ ತೆಗೆದು ಸ್ವಚ್ಛ ಮಾಡಿ ಇಟ್ಕೊಂಡೇನಿ. ನೀರು ಕಂಪ್ಲೀಟಾಗಿ ಹೋಗುವಂಗೆ ನೀರನ್ನ ಹೋಗಿಸ್ಕೋರಿ, ಆರಿಸ್ಕೋರಿ. ಸೊ ನಾನು ಹುಂಚಿಕಾಯಿ ಎಷ್ಟು ತೊಗೊಂಡೇನೋ ಅಷ್ಟು ಇಲ್ಲೇ ಹಸೆ ಮೆಣಸಿನ್ಕಾಯಿ ತೊಗೊಂಡೇನಿ. ಅಂದ್ರೆ ಒಂದು ಅರ್ಧ kg ಅಷ್ಟು ಹಸೆ ಮೆಣಸಿನ್ಕಾಯಿನ ತೊಗೊಂಡೇನಿ. ನೆಕ್ಸ್ಟ್ ಈಗ ನಾನು ಒಂದು ಪಾವು kg ಅಷ್ಟು ಉಪ್ಪನ್ನು ತೊಗೊಂಡೇನಿ. ಇದಕ್ಕೆ ಉಪ್ಪಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರಬೇಕು. ನೆಕ್ಸ್ಟ್ ಇಲ್ಲೇ ಒಂದು 2 ಚಮಚದಷ್ಟು ನಾನು ಅರಿಶಿನ ಪೌಡ್ರ್ ತೊಗೊಂಡಿನಿ. ಒಂದು 2 ಚಮಚದಷ್ಟು ಮೆಂತ್ಯ ಪೌಡ್ರ್ ತೊಗೊಂಡಿನಿ. ಇದು ಹುರಿದಿರೋದಲ್ಲ, ಡೈರೆಕ್ಟ್ ಹಂಗೆ ಮೆಂತ್ಯ ಪೌಡ್ರನ್ನ ಮಾಡಿಟ್ಕೊಂಡಿರೋದು. ಆಮೇಲೆ ಒಂದು 50 ಗ್ರಾಮ್ನಷ್ಟು ನಾ ಇಲ್ಲೇ ಬೆಳ್ಳುಳ್ಳಿನ ತೊಗೊಂಡೇನಿ. ಬರ್ರಿ ಈಗ ನೆಕ್ಸ್ಟ್ ಇವನ್ನೆಲ್ಲನೂ ಸೇರಿಸಿ ಕುಟ್ಕೊಂಡು ಬರೋಣಂತ. ಸೊ ನೆಕ್ಸ್ಟ್ ಈಗ ನಾನು ಒಂದು ಒಳಕಲ್ಲಾಗ ಬೆಳ್ಳುಳ್ಳಿ ಜಜ್ಕೋತೇನಂತ. ನಾ ಏನು ಬೆಳ್ಳುಳ್ಳಿ ತೊಗೊಂಡಿದ್ದೆಲ್ಲ ಅಷ್ಟು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಂಡು ಒಂದು ಕೈ ಒಣಕಿಲೆ ಇದನ್ನು ಉಟ್ಟುಟ್ಟಾಗಿ ಫಸ್ಟ್ ಜಜ್ಕೋತೇನಂತ. ಕಂಪ್ಲೀಟಾಗಿ ಸ್ಮ್ಯಾಶ್ ಆಗುವಂಗೆ ಜಜ್ಕೋಬೇಡ್ರಿ, ಸ್ವಲ್ಪ ಉಟ್ಟಾಗಿನ ಜಜ್ಕೋರಿ. ನೋಡ್ರಿ ಇಲ್ಲೇ ನಾನು ಕನ್ಸಿಸ್ಟೆನ್ಸಿ ನಿಮ್ಗೆ ತೋರ್ಸಾತೀನಿ. ಸೊ ಈ ಥರ ನಾವು ಇದನ್ನು ಬೆಳ್ಳುಳ್ಳಿನ ಜಜ್ಕೊಂಡೇನಿ. ಈಗ ಬರ್ರಿ ಇದನ್ನೆಲ್ಲನೂ ಒಂದು ಸೈಡಿಗೆ ತೆಗೆದಿಟ್ಕೊಂಡು ನೆಕ್ಸ್ಟ್ ಏನು ಜಜ್ಜುದೈತಿ ಅಂಥೇಳಿ ನೋಡೋಣಂತ. ನೆಕ್ಸ್ಟ್ ನಾನು ಒಳ್ಳಿಗೆ ಇಲ್ಲೇ ಫಸ್ಟ್ ಒಂದು ಸ್ವಲ್ಪ ಉಪ್ಪನ್ನು ಹಾಕೋತೀನಿ. ಅದಾದಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಹಾಕೋತೀನಿ. ಈಗ ಅದ ಒಣಕಿಲೇನ ಮತ್ತು ಇದನ್ನು ಉಟ್ಟುಟ್ಟಾಗಿ ಮೆಣಸಿನ್ಕಾಯಿನ ಜಜ್ಕೊಳ್ಳೋಣಂತ. ಯಾವ ಥರ ಜಜ್ಕೋಬೇಕು ಅನ್ನೋದನ್ನು ನಾನು ಇಲ್ಲೇ ತೋರಿಸ್ತೇನೆ ನೋಡಿರಿ. ಕನ್ಸಿಸ್ಟೆನ್ಸಿ ಜಜ್ಜಿದ ಮೇಲೆ ಮೆಣಸಿನ್ಕಾಯಿ ಕನ್ಸಿಸ್ಟೆನ್ಸಿ ಯಾವ ಥರ ಇರ್ತೈತೆ ಅನ್ನೋದನ್ನು ನಾನು ನಿಮಗೀಗ ತೋರಿಸ್ತೇನೆ ಅಂತ. ಇದನ್ನು ಕಂಪ್ಲೀಟಾಗಿ ನೀವು ಒಳ್ಳಾಗನ ಮಾಡ್ಕೊರಿ. ನೋಡ್ರಿಲ್ಲೇ ಈ ಥರ ಇರಬೇಕಿದು, ತರಿಯಾಗಿ ಜಜ್ಜೋದಂತಾರಲ್ಲ ಆ ಥರ ಜಜ್ಬೇಕು. ಈಗ ನೆಕ್ಸ್ಟ್ ನಾ ಇದಕ್ಕೆ ಹುಂಚಿಕಾಯಿನ ಹಾಕ್ಕೊಂಡು ಕಂಪ್ಲೀಟಾಗಿ ಹುಂಚಿಕಾಯಿನ ಜಜ್ಕೊಳಕತ್ತೀನಿ. ಬೀಜ ಕಂಪ್ಲೀಟಾಗಿ ಒಡಿಬೇಕು, ಮ್ಯಾಲಿನ ಶಪ್ಪಿ ಫುಲ್ ತರಿಯಾಗಿ ಆಗಬೇಕು. ಅಷ್ಟು ಬರೀ ಇದನ್ನು ನಾವು ಜಜ್ಕೊಳ್ಳೋಣಂತ. ಇದನ್ನು ಮಿಕ್ಸಿನಾಗ ಮಾಡೋಕೆ ಹೋಗಬೇಡ್ರಿ. ಮಿಕ್ಸಿನಾಗ ಮಾಡಿದ್ರೆ ಉಪ್ಪಿನಕಾಯಿ ಭಾಳ ದಿನ ತಡೆಯಂಗಿಲ್ಲ. ಸೊ ಒಳ್ಳೊಳಗೆ ಮಾಡಿದ್ರಿ ಅಂದ್ರೆ ಒಂದು 2 ರಿಂದ 3 ವರ್ಷ ನೀವು ಇದನ್ನ ಇಟ್ಕೊಂಡು ತಿಂದ್ರೂ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಇರ್ತೈತಿ ನೋಡ್ರಿ. ಒಟ್ಟು ಅದರದ್ದು ಟೇಸ್ಟು ಹೋಗಂಗಿಲ್ಲ ಮತ್ತು ಆ ಫ್ಲೇವರ್ ಏನಿರ್ತೈತಲ್ಲ ಅದು ಕೂಡ ಹೋಗಂಗಿಲ್ಲ. ಸೊ ಬರ್ರಿ ಇದನ್ನು ನಾನು ಕಂಪ್ಲೀಟಾಗಿ ಇದೇ ಥರ ಮೆಣಸಿನ್ಕಾಯಿ ಹುಂಚಿಕಾಯಿ ಜಜ್ಕೊಂಡ ನಿಮ್ಗೆ ಸಿಗ್ತೇನಂತ. ಹುಂಚಿಕಾಯಿ ಮೆಣಸಿನ್ಕಾಯಿ ಜಜ್ಕೊಂಡ್ಮೇಲೆ ನೋಡ್ರಿ ಈ ಥರ ಇರ್ತೈತಿ. ಇದು ಕೂಡ ತರಿಯಾಗಿನ ಜಜ್ಬೇಕು. ಒಳ್ಳಾಗಿ ಮಾಡಿದ್ದಂದ್ರಂತೂ ಇನ್ನೂ ಟೇಸ್ಟ್ ಭಾರಿ ಮಸ್ತ್ ಇನ್ಹಾನ್ಸ್ ಆಗಿ ಬರ್ತೈತಿ ನೋಡ್ರಿ. ಬರ್ರಿ ಈಗ ಇದನ್ನು ಸೈಡಿಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಆಮೇಲೆ ಇದಕ್ಕೆ ಉಳಿದಿರೋ ಮಸಾಲಿನ ಮಿಕ್ಸ್ ಮಾಡೋಣಂತ. ಎಲ್ಲ ಹುಂಚಿಕಾಯಿನೂ ಜಜ್ಜಿ ಒಂದು ಬುಟ್ಟಿ ಒಳಗೆ ಹಾಕಿ ಇಟ್ಕೊಂಡೇನಿ ನೋಡ್ರಿ, ಅಂದ್ರೆ ಮಿಕ್ಸ್ ಮಾಡೋಕೆ ಈಸಿ ಆಗ್ತೈತಿ. ಈಗ ನಾನು ಜಜ್ಜಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಏನಿತ್ತಲ್ಲ ಅದನ್ನಷ್ಟು ಹಾಕಾಕತ್ತೀನಿ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಅರಿಶಿನ ಪೌಡರನ್ನು ಹಾಕ್ತೀನಿ. ಅದಾದಮೇಲೆ ನಾವೇನು ಮೆಂತ್ಯ ಪೌಡ್ರನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನು ಕೂಡ ಒಂದು 2 ಚಮಚದಷ್ಟು ನಾನು ಹಾಕೋತೇನಂತ. ಮೆಂತ್ಯ ಪೌಡ್ರನ್ನ ನಾನು ಹುರಿದಿಲ್ಲ, ಬರೀ ಹಸಿ ಮೆಂತ್ಯನ ಕಾಳನ್ನ ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನು ಚಲೋತ್ನಂಗೆ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದ್ರೆ ಹುಂಚಿಕಾಯಿ ಉಪ್ಪಿನಕಾಯಿ ರೆಡಿ ಆಗ್ತೈತೆ ನೋಡ್ರಿ. ಮಸಾಲೆ ಉಷ್ಟು ಹುಂಚಿಕಾಯಿ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗುವಂಗೆ ಮಿಕ್ಸ್ ಮಾಡೋಣಂತ. ಪಟ್ ಅಂತ ಹೇಳಿ ಹುಂಚಿಕಾಯಿ ಟಕ್ಕ ರೆಡಿ ಆಗಿಬಿಡ್ತು ನೋಡ್ರಿ. ನಾವು ಇದಕ್ಕೆ ಟಕ್ ಅಂತೇವಿ, ನಿಮ್ಮ ಸೈಡ್ ಇದಕ್ಕೆ ಏನಂತೀರಿ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಇದನ್ನು ಒಂದು ಬರಣಿ ಒಳಗೆ ಅಥವಾ ಏರ್ ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡಿದ್ದೆ ಅಂದ್ರೆ ಒಂದು 2 ವರ್ಷ ಅಂತೂ ಏನೇನೂ ಆಗಂಗಿಲ್ಲ ನೋಡ್ರಿ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಒಂದು 3 ದಿನ ಆದಮೇಲೆ ಯಾವ ಥರ ಕಾಣಿಸ್ತೈತಿ ಅಂತ ನಾನು ತೋರಿಸ್ತೇನೆ ನೋಡ್ರಿ ನಿಮ್ಗೆ. ಸೊ ನೋಡ್ರಿ ನಾನು ಇದನ್ನು ಒಂದು 3 ದಿನ ನಾನು ಒಂದು ಪ್ಲೇಟ್ ಮುಚ್ಚಿ ಇದೇ ಥರನೇ ಇಟ್ಟಿದ್ದೆ. ಒಂದು 3 ದಿನ ಆದಮೇಲೆ ಇದು ಎಲ್ಲ ಮಸಾಲೆನೂ ಸಕ್ ಮಾಡಿಕೊಂಡು ಚಲೋತ್ನಂಗೆ ನೆನೆದು ಯಾವ ಥರ ಕಲರ್ ಚೇಂಜ್ ಆಗಿ ಬಂದೈತಿ ಅಂಥೇಳಿ. ಬಟ್ ಟೇಸ್ಟು ಕೂಡ ಅಷ್ಟು ಮಸ್ತ್ ಆಗೈತಿ. ನನಗಂತೂ ತಡ್ಕೊಳಕ್ಕಾಗಲ್ದೆ ಈಗ ತಿಂದ್ಬಿಡ್ಬೇಕು ಇದನ್ನು ಅನ್ನೋ ಅಷ್ಟು ಮಸ್ತ್ ಟೇಸ್ಟ್ ಆಗೈತಿ. ಇದ್ರದ್ದು ಸ್ಮೆಲ್ಲು ಕೂಡ ಅಷ್ಟು ಸೂಪರಾಗಿ ಬಂದೈತಿ. ಸೊ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಾಗ ಹಾಕಿ ಇಟ್ಕೊಂಡ್ವಿ ಅಂದ್ರೆ ಒಂದು 2 ರಿಂದ 3 ವರ್ಷ ಅಂತೂ ಬರ್ತೈತಿ ನೋಡ್ರಿ. ಸೊ ಒಂದು 3 ತಿಂಗಳ ಆದಮೇಲೆ ಇದನ್ನು ತೆಗೆದು ನಿಮಗೆ ನೋಡ್ರಿ, ಇದು ಬೀಜ ಭಾಳ ಆಗಿತ್ತು ಅಂದ್ರೆ ಹೋಳು ಬರಾಕತ್ತಿದ್ವು ಅಂದ್ರೆ ನೀವು ಇನ್ನೊಂದು ಸಲ ಇದನ್ನು ಇದೇ ಕಂಡೀಷನ್ನಾಗನ ರುಬ್ಕೋರಿ. ಮತ್ತು ಹುಳಿ ಜಾಸ್ತಿ ಇತ್ತಂದ್ರೆ ನೀವು ಬೇಕಿದ್ರೆ ಬೆಲ್ಲನ ಹಾಕ್ಕೊಂಡು ಕಲಿಸ್ಕೋಬೋದು. ಆದ್ರೆ ನೀವು ಬೆಲ್ಲ ಹಾಕಿ ಕಲಿಸಿದ್ರಿ ಅಂತಂದ್ರೆ ಇದು ಭಾಳ ದಿನ ತಾಳಂಗಿಲ್ಲ. ಬಟ್ ಇದನ್ನು ಹಿಂಗನ ಇಟ್ಕೊಂಡ್ರಿ ಅಂದ್ರೆ ಒಂದು 2 ರಿಂದ 3 ವರ್ಷ ಏನೂ ಆಗಂಗಿಲ್ಲ ನೋಡ್ರಿ. ಬರ್ರಿ ನಾ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಈಗ ಸರ್ವ್ ಮಾಡ್ಕೋತೇನಂತ.
ಸೊ ನಾನು ಮಾಡಿದಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಹುಂಚಿ ಟಕ್ಕ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.